ನಿನಗೆ ಓಡಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತು. ನಾನೇ ಈ ಕಾಡಿನ ಅತೀ ವೇಗದ ಪ್ರಾಣಿ. ಆಮೆ, ನಾವು ಓಟ ಸ್ಪರ್ಧೆ ಮಾಡೋಣ. ಯಾರು ಗೆಲ್ತಾರೆ ನೋಡೋಣ. ಸರಿ ಗೆಳೆಯ, ನಾನೀ ಸ್ಪರ್ಧೆಗೆ ಸಿದ್ಧನಿದ್ದೀನಿ. ನಾವಿಬ್ರೂ ಓಟವನ್ನ ಪ್ರಾರಂಭಿಸೋಣ. ನಾವೀಗ ಓಟದ ಸ್ಪರ್ಧೆಯನ್ನು ಆರಂಭಿಸೋಣ. ಯಾರು ಗೆಲ್ಲುತ್ತಾರೆ ಎಂಬುದನ್ನು ನೋಡೋಣ ಎಂದು ಆಮೆ ಸವಾಲು ಹಾಕಿತು. ಅದಕ್ಕೆ ಆಮೆ ಬಹಳ ನಿಧಾನ. ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ್ರೂ ಪರವಾಗಿಲ್ಲ ಎಂದುಕೊಂಡು ಮರದ ಕೆಳಗೆ ಮಲಗಿತು. ಕರಿಯಾನೆ ನಿಧಾನವಾಗಿ ಚಲಿಸಿತು, ಆದರೆ ಮುಂದೆ ಹೋಗುತ್ತಲೇ ಇತ್ತು. ಮೊಲ ಮರದ ಅಡಿಯಲ್ಲಿ ಆರಾಮವಾಗಿ ಮಲಗಿತ್ತು. ಅದು ನಿದ್ರೆಯಲ್ಲಿದ್ದ ಮೊಲವನ್ನು ದಾಟಿ ಮುಂದೆ ಮುಂದುವರಿಸಿತು. ಕೆಲವು ಸಮಯದ ನಂತರ ಮೊಲ ಎಚ್ಚರಗೊಂಡು ಸುತ್ತಲೂ ನೋಡಿತು. ಅದು ಆತ್ಮವಿಶ್ವಾಸದಿಂದ ಗುರಿಯ ಕಡೆಗೆ ಓಡಿತು. ಆದರೆ ಕರಿಯಾನೆ ಈಗಾಗಲೇ ಗುರಿಯನ್ನು ತಲುಪಿ ಗೆದ್ದಿತ್ತು. ನಿಧಾನವಾಗಿ ಆದರೆ ದೃಢವಾಗಿ ಓಟ ಗೆದ್ದಿತು. ಸ್ಥಿರವಾದ ಪ್ರಯತ್ನ ಯಶಸ್ಸನ್ನು ತರುತ್ತದೆ. ಕರಿಯಾನೆ ನಿಧಾನವಾಗಿ ಚಲಿಸಿತು, ಆದರೆ ಮುಂದೆ ಹೋಗುತ್ತಲೇ ಇತ್ತು. ಮೊಲ ಮರದ ಅಡಿಯಲ್ಲಿ ಆರಾಮವಾಗಿ ಮಲಗಿತ್ತು. ಅದು ನಿದ್ರೆಯಲ್ಲಿದ್ದ ಮೊಲವನ್ನು ದಾಟಿ ಮುಂದೆ ಮುಂದುವರಿಸಿತು. ಕೆಲವು ಸಮಯದ ನಂತರ ಮೊಲ ಎಚ್ಚರಗೊಂಡು ಸುತ್ತಲೂ ನೋಡಿತು. ಅದು ಆತ್ಮವಿಶ್ವಾಸದಿಂದ ಗುರಿಯ ಕಡೆಗೆ ಓಡಿತು. ಆದರೆ ಕರಿಯಾನೆ ಈಗಾಗಲೇ ಗುರಿಯನ್ನು ತಲುಪಿ ಗೆದ್ದಿತ್ತು. ನಿಧಾನವಾಗಿ ಆದರೆ ದೃಢವಾಗಿ ಓಟ ಗೆದ್ದಿತು. ಸ್ಥಿರವಾದ ಪ್ರಯತ್ನ ಯಶಸ್ಸನ್ನು ತರುತ್ತದೆ.